ಇನ್ನು ರಾಜ್ಯದಲ್ಲಿ ಉಪಚುನಾವಣೆಗಳ ಸಮರ ಜೋರಾಗ್ತಾ ಇದೆ. ಒಂದ್ ಕಡೆ ಲಾಬಿ, ಮತ್ತೊಂದ್ ಕಡೆ ಮಾತಿನ ಕದನ. ಅದರಲ್ಲಿ ನಿಮ್ಗೆ ಗೊತ್ತಿರಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಉಪಚುನಾವಣೆ ನಡೆಯೋದಿದೆ. ಅದರಲ್ಲಿ ಚನ್ನಪಟ್ಟಣ ಅಖಾಡವಂತೂ ಡಿಕೆ ಎಚ್ಡಿಕೆ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ. ಉಭಯ ನಾಯಕರು ಚುನಾವಣೆ ಘೋಷಣೆಗೂ ಮುನ್ನವೇ ರಣರಂಗಕ್ಕೆ ಇಳಿದಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ನಾನು ಇಲ್ಲಿಗೆ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ. ಈಗ ಹೊಸದಾಗಿ ಜೀವ ಶುರು ಆಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ. ಜನ ಸೇವೆ ಮಾಡ್ಕೊಂಡ್ರೆ ನಮ್ ನಿದ್ದೆ ಇಲ್ಲ. ಇಷ್ಟು ದಿವಸ ಹೋಗಿದ್ರು. ಏಟಿಗೆ ಎದಿರೇಟು, ಸೇರಿಗೆ ಸವ್ವಾ ಸೇರು. ಚನ್ನಪಟ್ಟಣ ಮಿನಿ ಕುರುಕ್ಷೇತ್ರ ಅಖಾಡವಾಗಿ ಬದಲಾಗಿದೆ. ಡಿಸಿಎಂ ಡಿಕೆ ಹಾಗೂ ಕೇಂದ್ರ ಸಚಿವ ಎಚ್ಡಿಕೆ ಮಧ್ಯೆ ಮಾತಿನ ಸಮರವೇ ನಡೀತಿದೆ. ಚನ್ನಪಟ್ಟಣದ ಕಿರೀಟ ದಕ್ಕಿಸಿಕೊಳ್ಳೋದಕ್ಕೆ ಈಗಿನಿಂದಲೇ ಉಭಯ ನಾಯಕರು ತಂತ್ರ ಪ್ರತಿತಂತ್ರ ಹೆಣಿತಿದ್ದಾರೆ. ಡಿಕೆ ಎಚ್ಡಿಕೆ ಮಧ್ಯೆ ಚನ್ನಪಟ್ಟಣ ಪ್ರತಿಷ್ಠೆಯ ಕದನ. ಚನ್ನಪಟ್ಟಣ ಕ್ಷೇತ್ರದಿಂದ ಡಿಸಿಎಂ ಡಿಕೆ ಸ್ಪರ್ಧೆ ಮಾಡೋ ಬಗ್ಗೆ ಚರ್ಚೆ ನಡೀತಿದೆ. ಇದಕ್ಕೆ ಇಂಬು ಕೊಡುವಂತೆ ಕಳೆದ ವಾರವಷ್ಟೇ ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕಿದ್ದ ಡಿಸಿಎಂ ಡಿಕೆ ಇಂದು ಮತ್ತೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ರು. ವಿಧಾನಸಭೆ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು. ಹುಣಸನಹಳ್ಳಿ, ಅಕ್ಕೂರು, ಬಾಣಗಹಳ್ಳಿ, ಇಗ್ಗಲೂರು, ಹಾರಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿರೋ ಡಿಕೆ, ನಾನ್ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ ಅಂತ ತಮ್ಮ ಸ್ಪರ್ಧೆ ಕುರಿತ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ನಾನು ಇಲ್ಲಿಗೆ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ. ನಿಮ್ಮ ಜೊತೆ ಇರೋನು, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರೋನು. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಿಮ್ಮ ಜೊತೆ ಸಂಪರ್ಕವನ್ನು ಇಟ್ಕೊಳ್ತೇನೆ. ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೇನೆ. ಡಿಕೆ ಓಡಾಟ ಹೆಚ್ಚಾಗ್ತಿದ್ದಂತೆಯೇ ಎಚ್ಡಿಕೆ ಅಲರ್ಟ್ ಆಗಿದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದ್ರು. ಕಳೆದ ಬಾರಿ ಎದುರಾಳಿಯಾಗಿದ್ದ ಸಿಪಿ ಯೋಗೇಶ್ವರ್ ತಾವು ಜೊತೆಗಿರೋದಾಗಿ ಮೈತ್ರಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಇಷ್ಟೇ ಅಲ್ಲದೆ ಡಿಕೆಯ ಪ್ರತಿ ಮಾತನ್ನ ಕೆಣಕಿ ಪ್ರತ್ಯುತ್ತರ ಕೊಡೋ ಮೂಲಕ ಅಣಕಿಸಿದ್ರು. ನನ್ನ ಮುಗಿಸ್ತೀನಿ ಅಂದವರು ನಿದ್ದೆಗೆಟ್ಟಿದ್ದಾರೆ ಎಂದ ಎಚ್ಡಿಕೆ. ಜನಸೇವೆಗಾಗಿ ನಿದ್ದೆ ಬಿಟ್ಟಿದ್ದೀವಿ ಅಂತ ಡಿಕೆ ತಿರುಗೇಟು. ನೆನೆ ವೇದಿಕೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಡಿಕೆ ಸಹೋದರರ ವಿರುದ್ಧ ಗುಡುಗಿದ್ರು. ದೇವೇಗೌಡರು ಕುಮಾರಸ್ವಾಮಿಯದ್ದು ಮುಗದೇ ಹೋಯ್ತು ಅಂತಿದ್ರು. ಈಗ ಅವರೇ ನಿದ್ದೆಗೆಟ್ಟಿದ್ದಾರೆ ಅಂತ ವಾಗ್ಬಾಣ ಬಿಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಜನಸೇವೆಗಾಗಿ ನಿದ್ದೆ ಬಿಟ್ಟಿದ್ದೀವಿ ಅಂತ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ದೇವೇಗೌಡಂದು ಕುಮಾರಸ್ವಾಮಿದು ಮುಗದೇ ಹೋಯ್ತು ರಾಜಕೀಯ, ಜನತಾದಳ ಮುಗಿಸೇ ಇದ್ದೇವೆ ಅಂದ್ರಲ್ಲ, ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ. ಜನ ಸೇವೆ ಮಾಡ್ಕೊಂಡ್ರೆ ನಮ್ ನಿದ್ದೆ ಇಲ್ಲ. ಏನ್ ಮಾಡಕ್ಕಾಗ್ತದೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಡಗ್ತೀನಿ, ನಡುಗ್ತಾ ಇದ್ದೀನಿ ನಾನು. ಈ ಮಧ್ಯೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಂಸದ ಡಿಕೆ ಸುರೇಶ್ ಚನ್ನಪಟ್ಟಣದಲ್ಲಿ ತಮ್ಮ ಸ್ಪರ್ಧೆಯನ್ನ ತಳ್ಳಿ ಹಾಕಿದ್ರು. ಜನ ನನ್ನನ್ನ ತಿರಸ್ಕರಿಸಿದ್ದಾರೆ, ಸೋತು ತಿಂಗಳಾಗಿಲ್ಲ, ಮತ್ತೆ ಚುನಾವಣೆ ಸ್ಪರ್ಧೆ ಅಂದ್ರೆ ನಗ್ತಾರೆ ಅಂತಂದ್ರು. ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಮತ್ತೆ ಇನ್ನ ಸೋತು ಇನ್ನ 1 ತಿಂಗಳು ಆಗಿಲ್ಲ, ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತಂದ್ರೆ ಜನ ನಗ್ತಾರೆ. ಶಿಗಾಂವ್, ಸಂಡೂರಿನಲ್ಲಿ ಅಭ್ಯರ್ಥಿ ಆಯ್ಕೆ ಕಸರತ್ತು. 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡಬೇಕಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್ ಆಗಿರೋ ವಿಜಯೇಂದ್ರ ಈ ಉಪಚುನಾವಣೆಯಲ್ಲಿ ಹೇಗೆ ಪ್ಲಾನ್ ಮಾಡ್ತಾರೆ ಅನ್ನೋ ಕುತೂಹಲವೂ ಇದೆ. ಈ ಮಧ್ಯೆ ಶಿಗ್ಗಾಂವಿ ಮತ್ತು ಸಂಡೂರಿನಲ್ಲಿ ಅಭ್ಯರ್ಥಿ ಆಯ್ಕೆ ಕುರಿತು ಚರ್ಚೆಗಳು ನಡೀತಿವೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಜೋರಾದ ಚರ್ಚೆ ನಡೀತಿದೆ. ತಮ್ಮ ಪುತ್ರ ಭರತ್ಗೆ ಟಿಕೆಟ್ ಕೊಡಿಸಲು ಬೊಮ್ಮಾಯಿ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಶಶಿಧರ್ ಎಲಿಗಾರ್ ಕೂಡ ಈ ಬಾರಿ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್, ಶ್ರೀಕಾಂತ್ ದುಂಡಿಗೌಡರ್ ಮತ್ತಿತರ ಹೆಸರು ಚರ್ಚೆಯಲ್ಲಿವೆ. ಆದರೆ ಕ್ಷೇತ್ರದಲ್ಲಿ ಬೊಮ್ಮಾಯಿ ಹೇಳಿದವರೇ ಅಭ್ಯರ್ಥಿಯಾದ್ರೆ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ನಡೀತಿದೆ. ಒಟ್ನಲ್ಲಿ
ಲೋಕಸಭೆ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಉಪಚುನಾವಣೆಯ ಸಮರ ಜೋರಾಗಿ ನಡೀತಿದೆ. ರಾಜಕೀಯ ಪಕ್ಷಗಳು ರಾಜ್ಯದ 3 ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳೋಕೆ ಈಗಿನಿಂದಲೇ ಕಸರತ್ತು ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, TV9.